ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಏಷ್ಯಾ ಕಪ್ ವುಮೆನ್ಸ್ 2024 ಇಂಡಿಯಾ ವರ್ಸಸ್ ಶ್ರೀಲಂಕಾ ಎಂತಹ ಬಿಗ್ ಮ್ಯಾಚ್. ಇಂಡಿಯಾಗೆ ಗೆಲ್ಲೋ ಅಂತ ಒಂದು ರೀತಿ ಎಲ್ಲ ಆಪರ್ಚುನಿಟಿ ಕೂಡ ಹಂಗೆ ಕ್ರಿಯೇಟ್ ಆಗಿ ಬಂದ್ಬಿಟ್ಟಿತ್ತು. ಬಟ್ ಈ ಮ್ಯಾಚ್ ನಲ್ಲಿ ಏನೇನಾಯ್ತು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ಲೈಕನ್ ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ. ಸೊ ಮಾಡಿದ್ರ ಬನ್ನಿ ಹೋಗಡೆ ಎರಡು ವಿಚಾರಕ್ಕೆ ಹೊರಟೋಗ್ಬಿಡೋಣ. ಮತ್ತೆ ಯಾಕೆ ತಡ ಮಾಡೋದು. ಸೊ ಇಂಡಿಯಾ ವುಮೆನ್ಸ್ ವರ್ಸಸ್ ಶ್ರೀಲಂಕಾ ವುಮೆನ್ಸ್ ಒಂಥರ ಬಿಗ್ ಮ್ಯಾಚ್ ಅಂತ ಹೇಳ್ಬೋದು. ನಮ್ಮ ಟೀಮ್ ಇಂಡಿಯಾ ಸ್ಟಾರ್ಟಿಂಗ್ ಬ್ಯಾಟಿಂಗ್ ನ ಆಡಿದ್ರು ಕೂಡ ಈ ಮ್ಯಾಚ್ ನಲ್ಲಿ ಓಪನರ್ಸ್ಗಳು ರನ್ ವೇಗವಾಗಿ ಗಳಿಸೋದ್ರಲ್ಲಿ ವಿಫಲರಾದ್ರು ಅಂತ ಹೇಳ್ಬೋದು. ಸ್ವಲ್ಪ ತಡೆದು ಆಡುವಂತ ಆಟನ ಆಡಿದ್ರು, ಕೊನೆಯಲ್ಲಿ ರನ್ ಹೊಡೆಯೋಣ ಅಂತ. ಬಟ್ ಕೊನೆಯಲ್ಲಿ ವಿಕೆಟ್ಗಳು ಪತನ ಆದ ಕಾರಣ ರನ್ನೇನೆ ಬರಲಿಲ್ಲ. ಹೌದು, ಖಂಡಿತ ಸ್ಮೃತಿ ಮಂದನ ಅವರು 60 ರನ್ ಹೊಡೆದ್ರು ಕೂಡ 47 ಬಾಲ್ ನಲ್ಲಿ ಹೊಡೆದಿದ್ದಾರೆ. ಬಟ್ ಅವ್ರು ಆಡೋ ಬ್ಯಾಟಿಂಗ್ ಶೈಲಿ ಇದೇ ತರ ಇರ್ಬೋದು. ಬಟ್ ಇವತ್ತು ಸ್ವಲ್ಪ ಜಾಸ್ತಿ ಬಂದಿದ್ರೆ ಪರವಾಗಿರ್ಲಿಲ್ಲ, ಚೆನ್ನಾಗಿರ್ತಿತ್ತು. ಬಟ್ ಅಲ್ಲಿಂದ ಬಂದ್ರೆ ಹರ್ಮನ್ ಪ್ರೀತ್ ಕೌರ್ 11 ಬಾಲ್ಗೆ 11 ಒಂದ್ ರೀತಿ ಎಲ್ಲ ಬಾಲ್ ಟು ಬಾಲ್ ರನ್ ಆಡಿ ಎಲ್ಲೋ ಒಂದ್ ಕಡೆ ಹೋಗಿತ್ತು ಈ ಮ್ಯಾಚ್ ಅಂತ ನನ್ಗನ್ನಿಸ್ತು. ಇನ್ನ ರುಡೇಗೆಸ್ ಅವ್ರನ್ನು ಕೂಡ 16 ಬಾಲ್ಗೆ 29, ಓಕೆ ಪರವಾಗಿಲ್ಲ, ಇಲ್ಲಿಂದ ಸ್ವಲ್ಪ ರನ್ ರೇಟ್ ಇನ್ಕ್ರೀಸ್ ಆಯ್ತು. ಅದ್ ಬಿಟ್ಟರೆ ರಿಚಾ ಘೋಷ್ 14 ಬಾಲ್ಗೆ 30 ರನ್ ಬೆಂಕಿ ಬ್ಯಾಟಿಂಗ್ ಆಡಿದ್ರು. ಬಟ್ ಇವರಿಂದ ಕೊನೆಯಲ್ಲಿ ನಿಂತ್ಕೊಂಡು ಫುಲ್ ಕಂಪ್ಲೀಟ್ ನ ಮಾಡಕ್ಕಾಗಲಿಲ್ಲ, ಇದೊಂದು ಸ್ವಲ್ಪ ಬೇಸರ ಆಯ್ತು. ಸೊ ಇವ್ರನ್ನ ಬಿಟ್ಟರೆ ಯಾರನ್ನೂ ಕೂಡ ರನ್ನೇನೆ ಗಳಿಸ್ತಿಲ್ಲ. ಆ ಕಡೆ ಶ್ರೀಲಂಕಾದ ಪರವಾಗಿ ಬೌಲರ್ಸ್ ಗಳು ಸಖತ್ತಾಗಿ ಮಾಡಿದ್ರೆ. ನಮ್ಮ ಇಂಡಿಯಾ ಬೌಲರ್ಸ್ ಗಳು ಇವತ್ತು ಕೈ ಕೊಟ್ಟರು ಅಂತ ಹೇಳ್ಬೋದು. 20 ಓವರ್ಗೆ 165 ರನ್ ಹೊಡೆದಿದ್ದು ನಮ್ಮ ಟೀಮ್ ಇಂಡಿಯಾ. ಇದನ್ನ ಶ್ರೀಲಂಕಾ ವುಮೆನ್ಸ್ ಬೆನ್ನಟ್ಬಿಟ್ಟು 18.4 ಓವರ್ಗಳಲ್ಲಿ ಈ ರನ್ನ ಹೊಡೆದಾಕ್ತಾರೆ. 167 ರನ್, ಅದು ಕೂಡ 2 ವಿಕೆಟ್ ನ ಕಳ್ಕೊಂಡು. ಸೊ ನಮ್ಮ ಟೀಮ್ ಇಂಡಿಯಾ ಬೌಲಿಂಗ್ ಅಟ್ಯಾಕ್ ಇವತ್ತು ಸಾಕಷ್ಟು ವೀಕ್ ಆಗಿ ಕಾಣಿಸ್ತಂತ ನನ್ಗೆ ಅನಿಸ್ತು. ಬೌಲಿಂಗ್ ನಲ್ಲಿ ಯಾರನ್ನೂ ಕೂಡ ಅಷ್ಟು ಚೆನ್ನಾಗಿ ಮಾಡ್ಲಿಲ್ಲ, ಎಲ್ಲರೂ ಕೂಡ ಆಲ್ಮೋಸ್ಟ್ ಹೊಡೆಸ್ಕೊಂಡು. ಅದರಲ್ಲೂ ಯಾದವ್ ಅವರು ಅಂತೂ 4.4 ಓವರ್ಗೆ 47 ರನ್ನ ಹಾಕೊಂಡು ಹೊಡೆಸ್ಕೊಂಡಿದ್ದಾರೆ. 11 ಎಕನಾಮಿಕ್ 1 ಓವರ್ಗೆ ಕೊಡ್ತಿದ್ದಾರೆ ಗುರು. ಆ ಕಡೆಯಿಂದ ನೋಡೋದಾದ್ರೆ 2 ವಿಕೆಟ್ ನ ನಷ್ಟಕ್ಕೆ ಕೇವಲ ಸಿ ಅತಾಪತ್ ಅವರು 43 ಬಾಲ್ಗೆ 61 ರನ್ ಹೊಡೆದಿದ್ದಾರೆ. ಇದರಲ್ಲಿ 9 4 ಹಾಗೂ 2 6 ಇದೆ. 141 ಸ್ಟ್ರೈಕ್ ರೇಟ್ ಜೊತೆಗೆ ಇನ್ನು ಮಾಧವಿ ಸಮರ್ ವಿಕರ್, ಇವ್ರ ಹೆಸರಂತೂ ತುಂಬಾನೇ ಉದ್ದ ಇದೆ ಗುರು. ಇನ್ನು 51 ಬಾಲ್ಗೆ 69 ರನ್ ಹೊಡೆದಿದ್ದಾರೆ ಇವರು. 6 4 2 6 135 ಸ್ಟ್ರೈಕ್ ರೇಟ್. ಇನ್ನು ದಿಲ್ಹಾರಿ 16 ಬಾಲ್ಗೆ 30 ರನ್ 1 4 2 6 ಬೆಂಕಿ ಬ್ಯಾಟಿಂಗ್ ಶ್ರೀಲಂಕಾ ಕಡೆಯಿಂದ ಕೂಡ. ಬಟ್ ನಮ್ಮ ಇಂಡಿಯನ್ ವುಮೆನ್ಸ್ ಏನ್ ಕಮ್ಮಿ ಇಲ್ಲ, ಅವರು ಚೆನ್ನಾಗಿ ಆಡಿದ್ರು. ಇವತ್ತು ಸ್ವಲ್ಪ ಬೌಲಿಂಗ್ ಸ್ವಲ್ಪ ಬ್ಯಾಡ್ ಆಗಿತ್ತು. ಖಂಡಿತ ಈ ಏಷ್ಯಾ ಕಪ್ ನ ಮಾಡ್ತಾ ಮುಂದಿನ ಏಷ್ಯಾ ಕಪ್ ನಲ್ಲಿ ಖಂಡಿತ ಗೆಲ್ಲೋಣ. ಸೊ ನಮ್ಗೆ ಏನನ್ಸುತ್ತೆ, ಇಂಡಿಯನ್ ವುಮೆನ್ಸ್ ರನ್ನರ್ಸ್ ಆಗಿದ್ದಾರೆ ಗುರು. ಕೊನೆಗೂ ಕೂಡ ಪರವಾಗಿಲ್ಲ, ರನ್ನರ್ ಅಪ್ ಕಂಡ ಬಂದಿದೀವಿ. ಸೊ ಇದು ನಮ್ಗೆ ಒಂಥರ ಅಪ್ರಿಷಿಯೇಟ್ ಮಾಡ್ಕೊಳ್ಳೇಬೇಕು ಇವರು. ಬಟ್ ಆದ್ರೂ ಕೂಡ ಗೆದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಶ್ರೀಲಂಕಾ ಕೂಡ ಗೆದ್ದಿದ್ದಾರೆ, ಚಾಂಪಿಯನ್ಸ್ ಕೂಡ ಆಗಿದ್ದಾರೆ. ನೆಕ್ಸ್ಟ್ ಸೀಸನ್ ನಮ್ದಾಗುತ್ತೆ ಅಂತ ಇಂಡಿಯನ್ ವುಮೆನ್ಸ್ಗೆ ಸಪೋರ್ಟ್ ಮಾಡೋಣ. ಸೊ ನಿಮ್ಮ ಫೇವರೇಟ್ ಟೀಮ್ ಯಾವುದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ ಗುರು. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಬೈ ಬೈ, ಸಿ ಯು.